ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾಸ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಅಂತೂ ಈ PCOD ಪ್ರಾಬ್ಲಮ್ ಅಂತೂ ತುಂಬ ಆಗಿಬಿಟ್ಟಿದೆ. ಯಾರು ಕೇಳಿದ್ರು PCOD ಪ್ರಾಬ್ಲಮ್ ಇದೆ, ನನಗೆ PCOD ಪ್ರಾಬ್ಲಮ್ ಇದೆ ಅಂತ ಈ ಹೆಣ್ಮಕ್ಳು ಹೇಳ್ತಿರ್ತಾರೆ. ಸೊ ಅದು ಹೇಗೆ ಬರುತ್ತೆ, ಯಾವ ಕಾರಣಗಳಿಂದ ಆಗುತ್ತೆ, ನಿಮ್ಮಲ್ಲಿ ಲಕ್ಷಣಗಳು ಏನು ಬರುತ್ತೆ, ಅದಕ್ಕೆ ನಿಮಗೆ ಟ್ರೀಟ್ಮೆಂಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಡಾಕ್ಟ್ರೆ, ಇದು PCOS ಅಥವಾ PCOD ಸೇಮಾ ಅಥವಾ ಡಿಫ್ರೆಂಟಾ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಆಗ್ತಿದೆನಾ? ಸೊ ಅದು ಏನು ಡಿಫ್ರೆನ್ಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರ್ತವೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ PCOS ಮತ್ತು PCOD ಇರೋ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಸೊ ಜಾಸ್ತಿ ಏನಿಲ್ಲ ಡಿಫ್ರೆನ್ಸ್, ಜಸ್ಟ್ ಸ್ಲೈಟ್ ಆಗಿದೆ ಡಿಫ್ರೆನ್ಸ್. ಸೊ ಈ PCOS ಅಂದರೆ ಏನು? ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಸೊ ನಾವಿಲ್ಲಿ ಸಿಂಡ್ರೋಮ್ ಅಂತ ಪದ ಯೂಸ್ ಮಾಡ್ತಿದ್ದೀವಲ್ಲ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ರೋಗ ಲಕ್ಷಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ PCOD ಅಂದರೆ ಏನು? ನೀವು ಸ್ಕ್ಯಾನಿಂಗ್ ಮಾಡಿಸಿದಾಗ ಓವರಿಯಲ್ಲಿ ಸಿಸ್ಟ್ ಕಾಣಿಸ್ಕೊಳ್ಳುತ್ತೆ. ನಾರ್ಮಲ್ ಓವರೀಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಗ್ ಡೆವಲಪ್ ಆಗಿ ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗುತ್ತೆ. ಬಟ್ ಆದರೆ ಈ PCODಯಲ್ಲಿ ಏನಾಗುತ್ತೆ ಗೊತ್ತಾ? ಅದು ಹಾಗೆ ಸಿಸ್ಟ್ ಫಾರ್ಮ್ ಆಗಿಬಿಟ್ಟು ಓವರೀಸಲ್ಲಿ ನೀರು ಗುಳ್ಳೆ ರೀತಿ ಉಳ್ಕೊಳ್ಳುತ್ತೆ. ಸೊ ಇದನ್ನು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಂತೂ 70% ಈ ಡಿಸೀಸಿಂದ ಹೆಣ್ಮಕ್ಳು ಸಫರ್ ಆಗ್ತಿದ್ದಾರೆ. ಸೊ ಇದು ಯಾಕಿಷ್ಟು ಕಾಮನ್ನು, ಇದು ಏನಕ್ಕೆ ಬರುತ್ತೆ ಅಂತ ಕಾರಣ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ಒನ್ ಬಂದ್ಬಿಟ್ಟು ಒಬೆಸಿಟಿ, ಈ ಬಜ್ಜುತನದಿಂದ ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೆಕೆಂಡ್ ಒನ್ ಆಹಾರ ಪದ್ಧತಿ. ಥರ್ಡ್ ಒನ್ ಮೇನ್ ಬಂದ್ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ ಅಥವಾ ನಮ್ಮ ಜೆನೆಟಿಕಲ್ಲಿ ಇದ್ದರೆ. ಫೋರ್ತ್ ಒನ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಸೊ ಕೂತ್ಕೊಂಡೇ ಕೆಲಸ ಮಾಡುವುದು. ನೆಕ್ಸ್ಟ್ ಫಿಫ್ತ್ ಒನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಹಾರ್ಮೋನ್ಸಲ್ಲಿ ಅಸಮತೋಲನ ಆಗ್ತಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಒನ್ ಗಟ್ ಡಿಸ್ಬಯೋಸಿಸ್, ಅರ್ಲಿ ಪ್ಯೂಬರ್ಟಿ. ಇಷ್ಟೊತ್ತು ನೀವು PCODಯ ಕಾರಣಗಳು ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಂಟಮ್ಸ್. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಆಕ್ನೆ, ಅಂದರೆ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಹಿರ್ಸುಟಿಸಮ್, ಅಂದರೆ ಫೇಸಲ್ಲಿ ಗಂಡಸರ ರೀತಿ ಕೂದಲು ಬರೋದು. ಥರ್ಡ್ ಒನ್ ಮುಖದಲ್ಲಿ ಕಪ್ಪಾಗೋದು. ಫೋರ್ತ್ ಒನ್ ಮೇಲ್ ಪ್ಯಾಟ್ರನ್ ಬಾಲ್ನೆಸ್, ಅಂದರೆ ತುಂಬ ಹೇರ್ ಲಾಸ್ ಆಗುತ್ತೆ ನಿಮಗೆ. ಫಿಫ್ತ್ ಒನ್ ಇರ್ರೆಗ್ಯುಲರ್ ಮನ್ಸನ್ಸ್, ಅಂದರೆ ಮುಟ್ಟಿನಲ್ಲಿ ಏರುಪೇರು ಆಗ್ಬೋದು. ಸೊ ಇದರಿಂದ ನಿಮಗೆ ಬೊಜ್ಜು ಬರುತ್ತೆ, ಅಂದರೆ ಒಬೆಸಿಟಿ ಆಗ್ತೀರಾ. ನೆಕ್ಸ್ಟು ನಿಮಗೆ ಮಕ್ಕಳಾಗೋದಕ್ಕೂ ಸಮಸ್ಯೆನೂ ಆಗ್ಬೋದು, ಅಂದರೆ ಇನ್ಫರ್ಟಿಲಿಟಿ. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಲಕ್ಷಣಗಳು ಇದ್ದರೆ ಸೊ ನೆಗ್ಲೆಕ್ಟ್ ಮಾಡಬೇಡ್ರಿ, ನಿಮ್ಮ ಹತ್ತಿರದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಇಷ್ಟೊತ್ತು PCODಯ ರೀಸನ್ಸ್ ಗೊತ್ತಾಯಿತು ನಿಮಗೆ, ಅದರ ಲಕ್ಷಣಗಳೂ ಗೊತ್ತಾಯಿತು. ಸೊ ನೆಕ್ಸ್ಟು ಅದ್ರ ಟ್ರೀಟ್ಮೆಂಟ್ ಏನು, ನಾವು ಹೇಗಿದ್ರೆ PCODನ ಕಡಿಮೆ ಮಾಡ್ಕೋಬೋದು, ಅದೆಲ್ಲ ಟ್ರೀಟ್ಮೆಂಟ್ ನಿಮ್ಮಲ್ಲೇ ಇರುತ್ತೆ. ಬಟ್ ನೀವು ಅದನ್ನ ಫಾಲೋ ಮಾಡಬೇಕು. ಮೇನ್ ಟ್ರೀಟ್ಮೆಂಟ್ ಏನು ಗೊತ್ತಾ? ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅಂದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಬೇಕು. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸನ್ಲೈಟ್ಗೆ ಎಕ್ಸ್ಪೋಸರ್ ಆಗಬೇಕು. ಮೆಡಿಟೇಷನ್ ಮಾಡಬೇಕು ಡೈಲಿ ಒಂದು 15 to 20 minutes. ನೆಕ್ಸ್ಟ್ ಆಸನಸ್ ಮಾಡಬೇಕು. ಸೊ PCOD ಏನಾದರೂ ತೊಂದರೆ ಇದ್ದರೆ ಅದಕ್ಕಂತ ಆಸನಗಳಿವೆ, ಅವು ಯಾವ್ಯಾವ ಅಂತ ಹೇಳ್ಕೊಡ್ತೀನಿ, ನೀವು ಡೈಲಿ ಅದನ್ನ ಮಾಡ್ಕೊತ ಹೋಗಿ. ಫಸ್ಟ್ ಆಸನ ಬದ್ಧ ಕೋನಾಸನ. ಸೊ ಇದನ್ನು 1 to 3 minutes ಆದರೂ ಮಾಡಬೇಕು ನೀವು ಡೈಲಿ. ತಿತ್ಲಿ ಆಸನ, ಅಂದರೆ ಬಟರ್ಫ್ಲೈ ಪೋಸ್. ಸೊ ಇದನ್ನು 100 to 200 tips ಮಾಡ್ಕೊಂಡು ಹೋಗಬೇಕು. ಮಲಾಸನ, ಇದನ್ನು 1 to 5 minutes ಮಾಡಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಮೇನ್ ಇಂಪಾರ್ಟೆಂಟ್. ಸೊ ನೀವು ಪ್ರಾಣಾಯಾಮನ ಡೈಲಿ ಮಾಡ್ಕೊತ ಹೋಗಬೇಕು. ಇಷ್ಟೊಂದು ನೀವು 30% ವರ್ಕೌಟ್ ಮಾಡಿದ್ರಿ. ನೆಕ್ಸ್ಟ್ ಡಯಟ್ಗೆ ಬರೋಣ. ಡಯಟ್ ಏನಿಲ್ಲ ಅಂದರೆ 70% ಡಯಟ್ ಇರಬೇಕು. ಸೊ ಹಾಗಾಗಿ ನೀವು ಇದರಲ್ಲಿ ಗುಡ್ ಕಾರ್ಬೋಹೈಡ್ರೇಟ್ಸ್ನ ತಿನ್ಕೊತ ಹೋಗಬೇಕು. ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಸಿರಿಧಾನ್ಯಗಳು ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ವಾಲ್ನಟ್ಸು, ಮೊಟ್ಟೆ, ಬಾದಾಮಿ ಆಗಿರ್ಬೋದು, ಈ ಎಳನೀರಾಗಿರ್ಬೋದು, ಅಗಸೆ ಬೀಜ, ಈ ಕಿಡ್ನಿ ಬೀನ್ಸ್ ಬೀಜ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಗುಡ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ನೀವು ಡೈಲಿ ಇದನ್ನು ಆಹಾರದಲ್ಲಿ ತೊಗೊತ ಹೋಗಬೇಕು. ನೀವು ಬ್ಯಾಡ್ ಕಾರ್ಬೋಹೈಡ್ರೇಟ್ಸ್ನ ಅವಾಯ್ಡ್ ಮಾಡಬೇಕು. ಯಾವುವು? ಬೇಕ್ರಿಯಲ್ಲಿ ಸಿಗುವಂಥ ಐಟಮ್ಸ್ ಲೈಕ್ ಮೈದಾ ಐಟಮ್ಸ್ ಆಗಿರ್ಬೋದು, ಈ ಬ್ರೆಡ್, ಅದನ್ನ ನೀವು ತುಂಬ ಅವಾಯ್ಡ್ ಮಾಡಬೇಕು. ಪೇಸ್ಟ್ರೀಸ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು. ಸೊ ಇದರಿಂದ ನಿಮಗೆ
PCOD ಲಕ್ಷಣಗಳು ಇನ್ನೂ ಹೆಚ್ಚಿನದಾಗಿ ಆಗ್ಬೋದು. ಮೇನ್ ಟ್ರೀಟ್ಮೆಂಟು ಸೀಡ್ ಸೈಕ್ಲಿಂಗ್ ಅಂತ. ಸೊ ಮೆನ್ಸುರೇಷನ್ ಸೈಕಲ್ಲು 28 ಡೇಸ್ ಇರುತ್ತೆ. ಸೊ ನೀವು ಅದರಲ್ಲಿ 14 ಡೇಸ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ 14 ಡೇಸಲ್ಲಿ 1 ಟೀ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ಮತ್ತು 1 ಟೀ ಸ್ಪೂನ್ ಪಂಪ್ಕಿನ್ ಸೀಡ್ಸ್ನ ತೊಗೊಬೇಕು. ನೆಕ್ಸ್ಟ್ 14 ಡೇಸಲ್ಲಿ ಸಿಸಮ್ ಸೀಡ್ಸ್ 1 ಟೀ ಸ್ಪೂನು ಪ್ಲಸ್ ಸನ್ಫ್ಲವರ್ ಸೀಡ್ಸ್ 1 ಟೀ ಸ್ಪೂನ್ನ ನೀವು ಡೈಲಿ ತೊಗೊತ ಹೋಗಬೇಕು. ಬಿಫೋರ್ ಬ್ರೇಕ್ಫಾಸ್ಟ್ ನೀವು 1 ಟೀ ಸ್ಪೂನ್ ಪ್ಯೂರ್ ಹನಿ ತೊಗೊಬೇಕು. 1 ಕಪ್ ಉಗುರಾಗಿ ಬೆಚ್ಚನೆಗೆ ನೀರು ತೊಗೊಬೇಕು. ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಡೈಲಿ ಕುಡಿತಾ ಹೋದರೆ ಸೊ ಇದರಿಂದ ನಿಮಗೆ ಮೆಟಾಬಾಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಲಸ್ ಡೈಜೆಷನ್ ಈಸಿಲಿ ಆಗುತ್ತೆ. ನಿಮ್ಮ ಇಂಬ್ಯಾಲೆನ್ಸ್ ಆಗಿರೋ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.